ನ್ಯೂಸ್ 5ಗೆ ಸ್ವಾಗತ. ಪಿರಿಯಾಪಟ್ಟಣ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ನೂತನ ಅಧ್ಯಕ್ಷರಾಗಿ ಎಚ್.ಜಿ. ಪರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿ ಎಸ್.ಸಿ. ಪರಮಶಿವಯ್ಯ ಮಾತನಾಡಿ, ಅಧ್ಯಕ್ಷ ಸ್ಥಾನಕ್ಕೆ ಒಟ್ಟು 6 ಮಂದಿ ನಾಮಪತ್ರ ಸಲ್ಲಿಸಿದ್ದು 5 ಮಂದಿ ನಾಮಪತ್ರ ಹಿಂತೆಗೆದ ಕಾರಣ ಚುನಾವಣಾ ಕಣದಲ್ಲಿ ಎಚ್.ಜಿ. ಪರಮೇಶ್ ಓರ್ವರೇ ಉಳಿದಿದ್ದರಿಂದ ಅವಿರೋಧ ಆಯ್ಕೆ ಘೋಷಿಸಿ ಆದೇಶ ಪತ್ರ ವಿತರಿಸಲಾಗಿದೆ. 13 ಮಂದಿ ಪುರುಷ ನಿರ್ದೇಶಕ ಸ್ಥಾನಕ್ಕೆ 37 ಮಂದಿ ನಾಮಪತ್ರ ಸಲ್ಲಿಸಿದ್ದು 24 ಮಂದಿ ನಾಮಪತ್ರ ಹಿಂತೆಗೆದ ಕಾರಣ ಕಣದಲ್ಲಿ ಉಳಿದ 13 ಮಂದಿ ಪುರುಷ ನಿರ್ದೇಶಕರನ್ನ ಅವಿರೋಧ ಆಯ್ಕೆ ಅಂತ ಘೋಷಿಸಲಾಯಿತು. ಅಂತೆಯೇ 7 ಮಂದಿ ಮಹಿಳಾ ನಿರ್ದೇಶಕ ಸ್ಥಾನಕ್ಕೆ 11 ಮಂದಿ ನಾಮಪತ್ರ ಸಲ್ಲಿಸಿದ್ದು 4 ಮಂದಿ ನಾಮಪತ್ರ ಹಿಂತೆಗೆದ ಕಾರಣ ಕಣದಲ್ಲಿ ಉಳಿದ 7 ಮಂದಿಯನ್ನ ಅವಿರೋಧ ಆಯ್ಕೆ ಘೋಷಿಸಿ ಆದೇಶ ಪತ್ರ ವಿತರಿಸಲಾಗಿದೆ ಎಂದರು. ನೂತನ ನಿರ್ದೇಶಕರಾಗಿ ಉಲ್ಲಾಸ್, ಎಸ್ಎಲ್ ಮಹೇಶ್, ಕೆವಿ ಆನಂದ್, ನಾಗರಾಜು, ಜಗದೀಶ್, ಕೆಸಿ ಪರಶಿವಮೂರ್ತಿ, ಎಚ್.ಸಿ. ವಿಶ್ವನಾಥ್, ಶಂಕರಪ್ಪ, ಯೋಗೀಶ್, ಪಿಎನ್ ವಿನಯ್, ಎ ಗಿರೀಶ್, ಮನೋಹರ, ಎಎಸ್ ಮಲ್ಲೇಶ್, ಲತಾ ಮಲ್ಲೇಶ್, ಬಿವಿ ಅನಿತಾ, ತಾರಾದೇವಿ, ಸುಮಿತ್ರ ಆರ್ ಜಗದೀಶ್, ಸುಧಾ ಕುಬೇರಪ್ಪ, ವೀಣಾ ರವಿ, ರುದ್ರಾಣಿ ಶಿವಣ್ಣ ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಎಚ್.ಎಸ್. ಪುಟ್ಟರಾಜು, ನಿಕಟಪೂರ್ವ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್, ಪುರಸಭಾ ಸದಸ್ಯ ನಿರಂಜನ್, ಮುಖಂಡರಾದ ಹೊಲದಪ್ಪ, ಕೆಲ್ಲೂರು ನಾಗರಾಜ್, ನಿವೃತ್ತ ಮುಖ್ಯ ಶಿಕ್ಷಕ ಜಗದೀಶ್, ಆರ್.ಜೆ. ಮಂಜು, ಶಿವಕುಮಾರ ಸ್ವಾಮಿ, ವಿರೂಪಾಕ್ಷ, ಮಲ್ಲಿಕಾರ್ಜುನ್ ಮತ್ತಿತರರು ಹಾಜರಿದ್ದರು.